ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನಾನು ಗ್ರೀನ್ ಚಟ್ನಿಯಿಂದ ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ, ಒಂದು ಸ್ವಲ್ಪ ನಿಂಬೆಹಣ್ಣು, ಇದರಲ್ಲಿ ಫುಲ್ ಇಡಬಾರ್ದು, ಒಂದು ಕಾಲು ಭಾಗ ಎಣ್ಣೆಸು, 3 ಹಸಿಮೆಣಸಿನಕಾಯಿ, ಒಂದು 4-5 ಬೆಳ್ಳುಳ್ಳಿ, ಒಂದು ಚಿಕ್ಕ ಇಂಚಿದು ಶುಂಠಿ, ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು, ಇಷ್ಟು ಸಾಕು. ಇಷ್ಟು ಹಾಕು. ಸ್ವಲ್ಪ ಉಪ್ಪು, ಒಂದು 1/4 ಟೀ ಸ್ಪೂನು ಉಪ್ಪು ಸಾಕು ಹಾಕಿ ರುಬ್ಕೊಂಡ್ಬರೋಣ. ಈ ಥರ ಪೇಸ್ಟ್ ಮಾಡ್ಕೊಂಡ್ಬಂದಿದ್ರೆ ಈಗ ಬ್ರೆಡ್ ಆಮ್ಲೆಟ್ 2 ಮೊಟ್ಟೆ, 1 ಮೊಟ್ಟೆ ಹೊಡೆದು ಹಾಕಿದ್ದೀನಿ, ಇನ್ನೊಂದು ಮೊಟ್ಟೆ ಹೊಡೆದು ಹಾಕ್ತೀನಿ. ಇದಕ್ಕೆ ಒಂಚೂರು ಉಪ್ಪು, ಒಂಚೂರು ಪೆಪ್ಪರು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಇದಕ್ಕೇನೆ ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಸಾಕು, ಒಂದು ಚಿಟಿಕೆ ಉಪ್ಪು, ಪೆಪ್ಪರ್ ಒಂದು ಸ್ವಲ್ಪ, ಇಷ್ಟು ಸಾಕು. ಇದು ಹಾಕು ಮಿಕ್ಸ್ ಮಾಡ್ಕೊಳ್ಳಿ. ಬನ್ನಿ ಆಮ್ಲೆಟ್ ಮಾಡಿ. ಸ್ವಲ್ಪ ಎಣ್ಣೆ, ಬ್ರೆಡ್ ಆಮ್ಲೆಟ್ ಹಾಕ್ತಾ ಇದ್ದೀನಿ. ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಎರಡು ಬ್ರೆಡ್ ಇಕ್ತಾ ಇದ್ದೀನಿ, ಎಸ್ ಬ್ರೆಡ್ ಮೇಲೆ ಬೆಣ್ಣೆ, ಹಾಕ್ತಾ ಇದ್ದೀನಿ. ಮತ್ತು ಗ್ರೀನ್ ಚಟ್ನಿ ತುಂಬ ಟೇಸ್ಟ್ ಆಗಿರುತ್ತೆ. ಈ ಬ್ಯಾಚುಲರ್ಸು ಬೆಳಿಗ್ಗೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈ ಥರ ಒಂದು 2 ನಿಮಿಷದಲ್ಲಿ ಬೆಂದಿದೆ. ಒಂದ್ಸರಿ ಹಿಂಗೆ ಮಡ್ಚಿ, ಈ ಥರ 4 ಭಾಗ ಕಟ್ ಮಾಡಿ ಮೇಲೆ ಗ್ರೀನ್ ಟೊಮೆಟೊ ಕೆಚಪ್ಪು, ಇದ್ರ ಜೊತೆಗೆ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ.